ನಿರ್ಭವತಿ ಭಾರತ ಅಭಿಧಾನಮಯ ಧರ್ಮಶ ತದಾತ್ಮಾನಂದ ಚತುರ್ಸರ ಪರಿತ್ರಾಣಾಯ ಸಾಧು ನಾಮ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾಯ ಸಂಭವಾಮಿಗೆ. ಇದೇನಪ್ಪ ಕಳನಾಯಕರ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಿದೆ ಅಂತ ಸಂಶಯ ಪಡ್ತಾ ಇದ್ದೀರ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಾಸ ಹೆಚ್ಚಾದಾಗ ಅವರು ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ಅಂತ ದೇವರು ಯಾವುದಾದ್ರೂ ರೂಪದಲ್ಲಿ ಹುಟ್ಟಿ ಬರ್ತಾರಂತ. ಆದರೆ ಇದು ಕಲಿಯುಗ. ತಲೆ ಇರುವರು ಕಲಿಯುಗ, ತಲೆ ತೆಗೆಯುವರು ಕಲಿಯುಗ, ತಲೆ ಹೊಡೆಯುವರು ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನ? ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆಯ ಮುಂದೆ ನಿಂತ ಭವಾತೆ ಭಿಕ್ಷೆಯಿಂದ ಭಿಕ್ಷೆ ಬೇಡ್ತೇವೆ, ತಿನ್ನಕ ಕೂಳಿಲ್ಲಂತಲ್ಲೇ ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣಗಳ ಮಾತುಗಳನ್ನು ಹೇಳ್ತೀವಿ. ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ. ತಿನ್ನಕ ಕಂಡನು ಕೊಡ್ತೀವಿ, ಕುಡಿಯ ಕಂಡನು ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಗಲದಾಗ ಬಲಗ ಕೆಂಡು ಕೊಡ್ತೀವಿ. ಹೇಗಾದ್ರೂ ಮಾಡಿ ಒತ್ತಿಸ್ಕೊಂಡು ಬರ್ತವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಮುಸ್ಕಲಾಕಬೇಕ. ಇದು ನಮ್ಮಂತ ರಾಜಕೀಯ ಕಿರಾತಕರ ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದವನಿಗೆ ಹೇಳಲ್ಲ. ಹೇಳಿದ್ರು ಕೂಡ ತಿಳ್ಕೊಳ್ಳೋ ವ್ಯವಹಾರ ಅವನಿಗೆ ಹೇಳೋದಿಲ್ಲ. ಯಾಕಂದ್ರ ಎಲ್ಲಾರು ಬಿಸಿ. ನಮ್ಮ ಮುಸಬರಿನ ನಮ್ಗೆ ಹೆಚ್ಚಾಗೈತಪ್ಪ, ಇನ್ನು ಊರ್ನಲ್ಲಿ ತೊಳೆನ ಅನ್ನೋರು ಹೆಚ್ಚಾದಾಗ ನೀವು ಬದಲಾಗಲ್ಲ. ಬದಲಾಗಕ್ ನಮ್ಮಂತವ್ರು ಬಿಡೋದು ಇಲ್ಲ. ಬಿಡುವುದಕ್ಕೂ ಚಾನ್ಸು ಇಲ್ಲ. ಅಷ್ಟಾಲೊಬ್ಬ ಪಾಂಚ ಬಿಟ್ರು ನಾನು ಬೆಳಕಿದ್ರಾಗ 100 ಇದ್ದದ್ದು 200 ಆಗ್ಬೇಕಂತ ಆಶೆ ಪಡ್ತಾನ. ಇದೇ ನಿಮ್ಮ ಸುಡಿ ನೋಡ್ಕೊಂಡು ಚುನಾವಣೆ ಹೋಗಿ 500,000 ಹಚ್ಚಿದ್ದೀನಲ್ಲಪ್ಪ, ಅದನ್ನ ಹೆಂಗೆ ತೆಗಿಬೇಕಾದ್ರೆ ಹೆಂಗೆ ತೆಗಿಬೇಕು? ಭೂಮಿ ಮೇಲೆ ಬಿತ್ತಿರೋ ರೈತ ಒಂದು ಬೀಜಕ್ಕೊಂದು ತಿರುಗಿ ಕಷ್ಟಪಡ್ತಾನ ಅಂತದ್ರಾಗ ನಾವು ವಶ ಪಡೋದು ತಪ್ಪಿಲ್ಲ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ದೇವೆ, ನೀವೇ ತೆಗಿಬೇಕು. ಸರ್ಕಾರಿ ದವಾಖಾನೆ ಮಾಡ್ಕೊಡ್ರಿ, ಸರ್ಕಾರಿ ಶಾಲೆ ಮಾಡ್ಕೊಡ್ರಿ, ರಸ್ತೆ ಮಾಡಿಕೊಡ್ರಿ ಅಂದ್ರ ಹಿಂದ್ ಬಿದ್ದಿರೋ ಗೋಚಾರ ನಮ್ಮ ಅಪ್ಪ ಮುಸ್ತಾರೇ. ನಿಮ್ಮ ತಲೆ ಮೇಲೆ ಬಂಡವಾಳ ಸುರುವಿದ ಮೇಲೆ ನೀವೇ ತಕ್ಕೊಡ್ಬೇಕು.
ನಾವ್ ಹೇಳಿದಾಗ ಕೇಳಿದ್ರೆ ಮಜಾ. ಈ ಜಯರಾಜನ ಮಾತಿನಲ್ಲಿ ಸ್ವಲ್ಪ ಬಿರ್ಸಂತ ಕಾಣ್ತೈತ್ಮೈ. ಅಂದ ಮ್ಯಾಕ ಅದು ಯಾವತ್ತಿದ್ರ ಹುಟ್ಟಿನ್ಯಾಗ ದೊಡ್ಡವ ಈ ಜಯರಾಜ, ಸುಟ್ಟಿನಾಗ ದೊಡ್ಡವ ಈ ಜಯರಾಜ, ಸೌಲತ್ತಿನಾಗ ದೊಡ್ಡವ ಈ ಜಯರಾಜ, ಜಯನ ಮುಂದಕ್ಕೆ ಹುಟ್ಟಿದವ ಈ ಜಯರಾಜ. ಇಂಥ ಜಯರಾಜನ ಮಾತಿಗೆ ಮನ್ನಣೆ ಕೊಡದೆ ಅರ್ಜುನ. ಕಲಿಯುಗಕ್ಕೆ ಒಬ್ಬನೇ ಗಂಡಸು ಕುರುಕ್ಷೇತ್ರದಲ್ಲಿ ಅದು ಅರ್ಜುನ. ಆದ್ರೆ ಈ ಜಯರಾಜ ಸಾಮ್ರಾಜ್ಯದಲ್ಲಿ ಜಯರಾಜನೇ ಗಂಡ. ಕುಲಕರ್ಣಿ, ಕುಲಕರ್ಣಿ ಏರಂತೆ ಬಂದು ನಮ್ಮ ಆಳುಗಳನ್ನು ಎದುರಿಸಿ ಹೋದ್ರಲ್ಲ ಆ ಪಟ್ಟಿ ಮಗ ಅರ್ಜುನ ಎಲ್ಲವರ ಈ ಕಾರ್ಯ ರಾಜರ ನಿಮ್ಮ ಸಿಂಹ ಗದ್ದೆ ನೋಡಿ ಬೆಚ್ಚೆ ಬಿದ್ದಿರ್ಬೇಕಂತೀನಿ. ಅಂದಾಗ ಯಾಕಚಿತ ಒಂದು ಬರಕ್ ಒಂದೇ ನಿಮ್ಗೆ ಸವಲ್ಲ. ವಾಸಿಕ್ ಹಾಕಿದ್ರಿ ಕುಲಕರ್ಣಿ. ಅವನ ವಸಿಕ್ ಹಾಕೋದು ಅಷ್ಟೇ ಅಲ್ಲದೆ ಅವನು ಅಂದಾಗ ಈ ಜಯರಾಜ್ ಅಂತ ವಿಷ ಸರ್ಪ ಎಂಬುದು ಈ ಊರಿನ ಜನ ಗೊತ್ತಾಗತ್ತ. ಅದನ್ನು ನೋಡಿದ ಈ ಊರಿನ ಜನ ಭಯ 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 ಅಂದಾಗ ನಮ್ಮ ತಂಟಿಗೆ ಅವನು ಬರೋದನ್ನೇ ಗೊತ್ತಾ. ಸೌಕಾರಿ ನಮ್ಮ ತಂಟಿ ಬರೋದೇನ್ರಿ? ಅಮ್ಮಿ ಗಂಡ ಅಮ್ಮೀರ್ ಅಂದಂಗ ಎಮ್ಮಿ ಪಡಿಯಾಗ ನಿಂತಂಗ ಆಗೈತಿ ಅದ್ರ ಕತೆ. ಸೌಕಾರ ಸೊಕ್ಕ ತಂದಿಗೆ ಹಿರಿಯ ಒಂದು ಮಾತು ಹೇಳ್ಯಾರ, ನೆಲ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದ ಎಮ್ಮಿ ಹೆಚ್ಚು ನಾ ಬದುಕೋದಿಲ್ಲ ಅಂತ್ರಿ. ಎಂತವ್ರ ನೋಡಿ ಹೇಳಿರ್ಬೇಕ. ಲೇ ಕುಲಕರ್ಣಿ, ನೆಲ ಹೆಚ್ಚಾದ ಮಾತ್ರ ಈ ಊರಲ್ಲಿ ನನ್ನದೇ ರಾಜ್ಯಭಾರೆಂದು ದರ್ಬಾರ್ ಮಾಡಲಿಕ್ಕೆ ಬಂದ್ರ ಆ ಅರ್ಜುನನಿಗೆ ಮದ್ದು ತುಂಬಿದ ನನ್ನ ಬಂದಿಕಿನಿಂದ ಸದ್ದಿಲ್ಲ ಎಲ್ಲರಿಗೆ ಕಳಿಸಿ ಬಿಡ್ತಾರೆ. ಮತ್ತು ತುಂಬಿದ ನಿನ್ನ ಬಂದೂಕಿನಿಂದ ತಪ್ಪಿಲ್ಲದ ಯಮಲೋಕಕ್ಕೆ ಕಳಿಸಲು ಇದನ್ನೇನು ಹೋದರದ ಪಿಂಡವೆಂದು ತಿಳುಕೊಂಡಿರಲೇ ಬಚ್ಚೆ. ಇದು ಕನ್ನಡ ನಾಡಿನ ಹೆಮ್ಮೆಯ ಪತಿರತೆ ಪಿಂಡದಲ್ಲಿ ಜನಿಸಿದ ಕಟ್ಟಿ ಪಿಂಡನೇ ಇದು. ನಿನ್ನಂತ ಬಂದೂಕಿನ ಗುಂಡಿಗೆ ಪಕ್ಕವ ಗುಂಡಿಗೆ ಅಲ್ಲದಿದು. ನಿನ್ನಂತ 100 ಜನ ಬಂದೂಕಿನಿಂದ ಬಂದರು, ಅವರ ಎದೆಯನ್ನೇ ಪಡೆದು ಅವರ ಬಿಸಿ ರಕ್ತವನ್ನೇ ಕುಡಿಯುವ ಗಂಡಸರಿಗಳ ಗಂಡ ಗಂಡ ಗುಂಡಿಗೆ ಇರುವ ಅರ್ಜುನವನು. ಹುಷಾರ್ ಹುಷಾರ್. ಲೇ ಅರ್ಜುನ, ಆರ್ಭಟಿಸಿದ ಮಿಂಚು ಮಿಂಚಿ ಮರಿ ಆಗುವಂತೆ ಆರ್ಭಟದ ಮಾತನಾಡಿ ಈ ನನ್ನ ಅಭಿಪ್ರಾಯದಲ್ಲಿ ಸಿಕ್ಕಾಯ್ತುಕೊಂಡ ಸಾಯಿಗಾಡನೆ. ಇದು ಶ್ರೀಮಂತ ಸಾಹುಕಾರನವನೇ. ಸಾವಧಾನವಾಗಿ ಮಾತನಾಡೋದನ್ನು ಕಲಿತುಕೋ, ಇಲ್ಲದಿದ್ದರೆ ಈ ನಡುವು ಕಂಬಕ್ಕೆ ಕಟ್ಟಿ ಒತ್ತ ಚರ್ಮ ಸುಲಿಯಬೇಕಾದಿತ್ತು. ಮೈ ಚರ್ಮ ಸುರಿಯಲು ಇದನ್ನೇನು ನೀ ಸಾಕಿದ ಕುರಿಮರಿ ಎಂದುಕೊಂಡೇನಲೇ? ಕೆರಳಿದ ಸಿಂಹ ನಿಮ್ಮಂತ ಮೊದಲೇರಿದ ಮದ್ದೋಲಿಗಳನ್ನು ಒಟ್ಟು ಬುದ್ಧಿ ಕಲಿಸಿ ಬೇಟೆಯಾಡುವ ಹಸಿ ಮಾಂಸವನ್ನೇ ತಿನ್ನುವ ಹಸಿರೆಯ ಪುರಿಯವನು. ಹಸಿದೆಯ ಪೂಲೆ
ಹೆಪ್ಪುಲಿಂದ ಕಬ್ಬಿನಿಂದ ಮಾತನಾಡಿದರೆ ಸತ್ತಿಲ್ಲದೆ ಯಮೋಲೋಕಕ್ಕೆ ಕಳಿಸಿ ಬಿಡ್ತಾರ ಈ ಜಯರಾಜ್. ಅಲ್ಲ ತಮ್ಮ ಅರ್ಜುನ, ಅಬ್ಬರ್ಸ್ ಬಂದ್ ಹೋಗಿದ್ದು ಮಳೆ ಅಲ್ಲ ಅಂತ, ಕಬ್ಬಾಗ ಹೋಗಿದ್ದು ದನನ ಅಲ್ಲ ಅಂತ. ಅದಕ್ಕ ಏನಂತ ವಿಚಾರ ಮಾಡೋಣ, ಏನಂತಿ? ಏ,